ಅತ್ತಿ ಏನ್ರಿ ಸುಂದ್ರಿ ಜಗಳ? ಸುಂದ್ರಿ ಗುಂಡಣ್ಣ ಊರ್ ಬಿಟ್ಟು ಹೊಂಟಾರಂತಲ್ಲ, ಏನ ಗೊತ್ತದ ನಿಮಗೆ ಸುದ್ದಿ? ಮತ್ತೆ ಇವ್ರೆ ಒಂದು 3-4 ಮಂದಿ ಹೋಗಿ ನ್ಯಾಯ ಬಗೆಹರಿಸಿ ಊರಿಗೆ ಬಿಟ್ಟು ಹೋಗ್ಲಾರ್ದಂಗೆ ಮಾಡ್ಯಾರಂತ, ಗೊತ್ತದ ಏನ್ರಿ ನಿಮಗೆ? ನನಗೇನು ಗೊತ್ತದೆ ಯಾವ್ಯಾಕ್ಯಾರ ಊರು ಬಿಟ್ಟು ಹೋಗ್ಳಕ ಯಾವ್ಯಾಕ್ಯಾರ ಹೇಳಕ್ಕೆ ನನಗೇನು ಆಗ್ಬೇಕಾಗ್ಯದ. ಯಾವಕ್ಕಿಂತ ತೊಗೊಂಡು ನಾ ಏನು ಮಾಡೋದು ಅಷ್ಟ್ರಾಗದ. ಬೇಕಂದ್ರೆ ನಿನ್ನ ಗಂಡನ ಕೇಳು, ಇಲ್ಲಾಂದ್ರೆ ಆಕಿ ಸುಂದ್ರಿಗೇನೆ ಫೋನ್ ಹಚ್ಚಿ ಕೇಳು. ನೀನು ಆಕಿ ಒಕ್ಕಾಡ್ತಿರಲ್ಲ ಭಾಳ ಅಂದ್ರೆ ಹೇಳ್ತಾಳಕಿ ನಿನ್ನ ಮುಂದೆ ಎಲ್ಲ. ಹಿಂಗ್ಯಾಕೆ ಮಾಡ್ತೀರಿ? ಏನಾಗೈತೆ ನಿಮಗೆ ಇವತ್ತು? ಅಲ್ಲ, ನಾ ಎಷ್ಟು ಸವಕಾಶಿ ಸನುಕೂಲ ರೀತಿಯಿಂದಲ್ಲ ಕೇಳಕ್ಕೆ ಹೋದ್ರೆ ನೀ ಎಷ್ಟು ಹಾರಾಡ್ಕೊಂಡು ಬರ್ತೀಯಲ್ಲ. ಅಂತ ಬರೀ ಏನು ಮೈ ಮೇಲೆ ಹೊರದು ಬಿದ್ದದವು ನಿನಗೆ? ಎಷ್ಟು ಸಿಟ್ಟಿಗೇರಿರಲ್ಲ ಯಾಕ? ಇವ್ರೇನು ಊರಾಗ ನೋಡ್ತದ್ದೆಲ್ಲ ತಂದು ನನ್ನ ಮುಂದೆ ಹೇಳ್ತಾರನು? ಹೆಂಡತಿ ಮುಂದೆ ಹೇಳ್ತಾರೆ ನೋಡಿ ಎಲ್ಲ. ಅದಕ್ಕೆ ಅವ್ರ ಬಳಿ ಕೇಳ್ತೀನಿ, ಸುಂದ್ರಿ ಜೊತೆ ಹೊಕ್ಕಾಡ್ತೀನಿ ಅಂತ. ನಾ ಯಾವಾಗ ಹೊಕ್ಕಾಡಿ? ನೀವು ಹೊಕ್ಕಾಡ್ದು ಪಕ್ಕಾಡ್ದು ಎಲ್ಲ ನಿಮ್ಗೆ ಬಿಟ್ಟಿದ್ದದು. ನಿಮಗೆ ಕೆಲಸ ಇರಂಗಿಲ್ಲ. ಸಂತೆನ ಅವ್ರ ಜೊತೆ ಹೊಕ್ಕಾಡ್ದು ಇವ್ರ ಜೊತೆ ಹೊಕ್ಕಾಡ್ದು ಸೊಸಿದು ಹೋಗಿ ಅವ್ರ ಮುಂದೆ ಹೇಳೋದು ಇವ್ರ ಮುಂದೆ ಹೇಳೋದು ಮಾಡ್ತಿರ್ತಾರೆ ಕೆಲವೊಬ್ಬರು. ಆ ಲಿಸ್ಟಿಗೆ ನಾ ಸೇರಂಗಿಲ್ಲ. ಸೊಸಿದ ಅವ್ರ ಮುಂದೆ ಇವ್ರ ಮುಂದೆ ಹೇಳ್ತಾರಂದ್ರೆ ಏನು ನಿನ್ನ ಮಾತಿನ ಅರ್ಥ? ನಾ ಯಾರ ಮುಂದಾರ ಹೇಳ್ತೀನಿ ಅಂತ ಹೇಳಿ ತಿಳ್ಕೊಂಡೆ ನಿನ್ನ ಬಗ್ಗೆ? ಅಯ್ಯವ್ವ, ಯಾರ ಮುಂದೆ ಬ್ರ ಅನ್ನಂಗಿಲ್ಲ ನಾನು. ನೀವಂದಿರಂತ ನಾ ಇಲ್ಲ ಹೇಳೀನಿ, ಬೇರೆದವ್ರಿಗೆ ಅಂತವ್ರಿಗೆ ಹತ್ತದ. ನೀವು ಯಾಕೆ ಅಷ್ಟು ಮನ್ಸಿಗೆ ಹಚ್ಕೊಂಡು ತ್ರಾಸ ಮಾಡ್ಕೋತೀರಿ? ಯಾಕ ಬಾಯಿ ಭಾಳ ಉದ್ದು ಬಿಡ್ಲಿಕ್ಕತ್ತಿ ಸಾಕ್ಷಿ? ನೋಡು ಮತ್ತೆ ಹುಷಾರಾಗಿರು. ಗೊತ್ತದ ತಗೋರಿ, ಎಲ್ಲ ಗೊತ್ತದ ನನಗೆ. ನೀವು ಯಾರ ಮುಂದೆ ಹೇಳಿರಿ, ಯಾರಿಂದ ಏನಾಗ್ಯದ, ಏನು ಹಚ್ಚಿರಿ, ಯಾರ ಮುಂದೆ ಚುಚ್ಚಿರಿ ಎಲ್ಲ ಗೊತ್ತದ ನನಗೆ. ಸುಮ್ಮ ಏನ ಅಂತಾರಲ್ಲ, ಇಷ್ಟು ವಯಸ್ಸಾಗ್ಯದ ಸುಮ್ ದೇವ್ರ ಧ್ಯಾನ ಮಾಡ್ಕೋತ ಕುಡಿದು ಬಿಟ್ಟು ಎದಕ್ಕೆ ಬೇಕು ನಿಮ್ಗೆ ಅಲ್ಲಿ ಹಚ್ಚೋದು ಇಲ್ಲಿ ಚುಚ್ಚೋದು? ಸಸಿ ಬಗ್ಗೆ ಬೇರೆದವ್ರ ಮುಂದೆ ಹೇಳ್ತಿರಲ್ಲ, ಅವ್ರು ಮಾಡಾಕ್ತಾರೆ ನಿಮ್ಗೆ ಅಡಿಗೆನ? ಕೇಳೋತಾರಷ್ಟೇ, ಕೇಳೋಗಿ ಬೇರೆದವ್ರ ಮುಂದೆ ಹೇಳ್ತಾರೆ. ಅವ್ರು ನೀಗಿಸ್ತದಂದ್ರೆ ಹೇಳ್ಬೇಕು ಅವ್ರ ಮುಂದೆ. ನೀ ವಯಸ್ಸಾಗಿದ್ದು ನೀ ನನಗೆ ಬುದ್ಧಿ ಹೇಳ್ಬೇಕು, ಉಲ್ಟಾ ನನ್ನ ಕೈಲಿ ಎಳ್ಸ್ಕೋಬಾರ್ದು ಬುದ್ಧಿನ. BP ಶುಗರು ಮೈ ತುಂಬ ಜಡ್ ಮಾಡ್ಕೊಂಡು ಗುಳಿಗೆ ತಗೊಳಿಲ್ಲ ಅಂದ್ರೆ ಅಷ್ಟು ತ್ರಾಸ ಆಗ್ತದ. ಉಚ್ಚಿ ವೈಕೋತ ತಿರ್ಗಾಡ್ತಿದ್ದಿ, ಯಾರು ಮಾಡ್ತಾರ ಅದನ್ನ? ನೀ ಯಾರ ಮುಂದೆ ಹೋಗಿ ಹೇಳ್ತಿಲ್ಲ, ಆಕಿ ಬಂದು ಬಳಿತಾಳನ? ತಿಳ್ಕೋರ ಸ್ವಲ್ಪ. ಸಾಕ್ಷಿ ಸುಮ್ಮಿದ್ದಿನಂದ್ಗನೆ ಸುಮ್ಮನೆ ಏನ್ರ ಅಪವಾದ ಕೊಡಬೇಡ. ನಾ ಹೇಳ್ತೀನಿ ನೋಡು, ದೇವ್ರ ಸಾಕ್ಷಿ ಮಾಡಿ ಹೇಳ್ತೀನಿ, ನಾನು ಯಾರ ಮುಂದೆ ಏನು ಹೇಳಿಲ್ಲ. ಸುಮ್ಮನೆ ನೀ ಏನಾರ ಅಂದು ನಿನ್ನ ಗಂಟೆ ಬಂದು ಬರೋ ಒತ್ತಾಗ್ಯದ, ಈಗ ಜಗಳ ತಕೊಂಡು ಕೂತು ನನಗೇನಾರ ಅನಿಸಿಡ್ಬೇಕಂತ ಮಾಡಿರ್ಬೇಕು ನೀನು. ನಾ ಅಂಜಂಗ್ಲ ತಿಳ್ಕೊಂಬಿಡು. ನಾ ಯಾರ ಮುಂದೆ ಹೇಳಿಲ್ಲ. ಒಂದು ವೇಳೆ ಹೇಳಿದ್ನಿ ಅಂತ ದೇವ್ರ ನೋಡ್ಕೊಳಲ್ಲಕ ನನಗೆ. ನಾ ಎಷ್ಟು ನಿಯತ್ತಿಂದದೀನಿ ಅನ್ನೋದು ನನಗೆ ಗೊತ್ತದದು. ಅಯ್ಯಯ್ಯಯ್ಯಯ್ಯ, ನೀಯತ್ತ ಗೊತ್ತದ ತಗೋರವ ನಿಮ್ಮ ನೀಯತ್ತು. ದೇವ್ರು ನೋಡ್ಕೊಂಡಲ್ಲೇ ಸೀರಾಗ ಹುಚ್ಚಿ ಸಂಡಸು ಮಾಡ್ಕೊತ ತಿರುಗಾಡ್ತೀರಿ. ಅದನ್ನ ನಾವು ಕೆಟ್ಟವ್ರಿದ್ದ ಸಂಬಂಧನೇ ಅದನ್ನ ಬಳಿದ ಭಾಗ್ಯ ನಮಗೆ ಕೊಟ್ಟಾನ ದೇವ್ರು. ಅಷ್ಟು ಮಾಡಿದ್ರೂ ಏನು ಬರೋ ಭಾಗ್ಯ ಅದ? ಯಾರು ಮಾಡ್ತಾರವು? ಯಾರು ಮಾಡ್ತಾರೆ ನಿಮ್ಗೆ? ಅಲ್ಲಲ್ಲ, ಎಷ್ಟು ಉದ್ದ ಬಾಯಿ ಬಿಡ್ತೀಯವ ಅಂತ. ನಾನು ಬಾಯಿ ಅದಂತಾನೆ ಮಾತಾಡ್ತೀಯ ಏನು ನಿನಗೆ? ಇಂಥ ಬರೀ ಮಾತಾಡೋದ? ಅತ್ತೇನದು ಒಂದು ಸ್ವಲ್ಪ ಮರ್ಯಾದೆ ಅದ ನಿನಗೆ? ಏನು ಮರ್ಯಾದಿಲ್ಲ ನನಗೆ ಈ ಮನ್ಯಾಗ. ಒಟ್ಟ ಕಚಿಲ್ತಾ ನನಗೆ. ನಾ ಊರು ಬಿಟ್ಟು ಹೋಗ್ಬಿಡ್ತೀನಿ ಆ ಕಡೆ. ಮಗಳ ಮನ್ಯಾಗ ಒಂದು 4 ದಿನ ಇದ್ದು ಬರ್ತೀನಿ. ಮಕ್ಕಳು ಬಂಗಾರ ಮಾಡ್ದಂಗೆ ಮಾಡ್ತಾವ. ಇರಲಿ, ಮಗನ ಮನೆ ಅದ, ಹೋಗ್ಬಾರ್ದು ಬಿಟ್ಟು ಅಂತೇಳಿ ಸೊಸಿ ಅಂತ ಕೂಡ್ತೀನಲ್ಲ ಇಲ್ಲಿ, ಅದಕ್ಕೆ ಮಾಡ್ತೀನಿ ನನಗೆ ಹಿಂಗ. ನಾನೇ ಹಂಪರ್ಕೊಂಡು ಹೋಗ್ತೀನಿ, ನೀವೇ ಉಳ್ಳಾಡಕಂತೀರಂತ. ಗಂಡ ಹೆಂಡತಿ ಆ ಬಾಗ್ಲಿಂದ ಈ ಬಾಗ್ಲಿ, ಈ ಬಾಗ್ಲಿಂದ ಆ ಬಾಗ್ಲಿ ಉಳ್ಳಾಡ್ಕೋತ ಕೂಡಕಂತೀರಂತ. ಕಚಿಲ್ತಾ ನಾ ಹೋಗ್ತೀನಿ ಮನೆ ಬಿಟ್ಟು. ಅಯ್ಯಯ್ಯ ತಾಯಿ, ಯಾವಕ್ಕೇನು ನೀನು ಕರ್ಕೊಂಡೋಗಿ 15 ದಿನಗಟ್ಲೆ ಇಟ್ಕೊಂಡು ಮಾಡ್ಯಾಳ ಯವ್ವ. ಮತ್ತ 2 ದಿನಕ್ಕನೇ ಸಾಕಂತೆ ವಾಪಸ್ ಕಳಿಸಿಬಿಡ್ತಾರ. ಯಾರು ಬಂದ್ ಮಾಡಂಗಿಲ್ಲ, ಅದನ್ನ ತಿಳ್ಕೊ. ಒಂದು ಸ್ವಲ್ಪ 4 ಮಂದಿ ಹೆಣ್ಮಕ್ಳು ಇದ್ದಾರಲ್ಲ, ಒಬ್ಬಕ್ಯಾರ ನೀನು 15 ದಿನ ನೋಡ್ಯಾಳನ? ಯಾರ ಸಾಡ ಮಾಡ್ಯಾಳ ನಿಮಗೆ? ಒಂದು ಸ್ವಲ್ಪ ಆರಾಮಿಲ್ಲ ಅಂದ್ಗನೆ ಫೋನ್ ಹೊಡೆದ ಬಿಡ್ತಾರೆ ಶೀನಣ್ಣಗೆ, ಕರ್ಕೊಂಡೋಗಪ್ಪ ಅಣ್ಣ ಅವ್ಗೆ ಆರಾಮಿಲ್ಲ ಅಂತೇಳಿ. ಕಷ್ಟ ಇದ್ದಾಗ ಯಾರು ಬರಂಗಿಲ್ಲ ತಾಯಿ, ತಿಳ್ಕೊರಿ ಅದನ್ನ. ಸ್ವಲ್ಪ ಸೊಸಿನ ಹಚ್ಕೊಂಡು ನನ್ನ ಸೊಸಿ ನನ್ನ ಮಗ ಅಂತೇಳಿ ನೀವು ಹಚ್ಕೊಂಡು ಮಾಡಿದ್ರಿ ಅಂದ್ರೆ ನಮ್ಮ ಅತ್ತಿ ನಾನು ನೋಡ್ಬೇಕು ಅನ್ನೋದು ನಮ್ಮ ತಲೆಯಾಗ ಬರ್ತದ. ಅದನ್ನ ಮೊದಲ ಶುದ್ಧಾಗಿ ತಿಳ್ಕೊರಿ ನೀವು. ಅಯ್ಯವ್ವ, ಈಕೆ ಎಷ್ಟು ಬಾಯಿ ಬಡಿಯಾಕತ್ತಳ. ಅಯ್ಯವ್ವ, ಯಾಕ ನಾನು ಒಬ್ಬಕಿನ ಮಾಡಿ ಎಷ್ಟು ತಯಾರಾಗಿ ನಿಂತ ನೋಡಿಕಿ. ಸುಮ್ಮ ಆ ಮಗನ ಮನೆಗೆ ಓಲೆ ಏನ? ಹೋಗವ್ವ ಆ ಮಗನ ಮನೆಗೆ. ಆರತಿ ಎತ್ತಿ ಕರಿತಾರ ನೋಡು ಒಳಗ, ಹೋಗ್ರಿ. ಯಾಕಂದ್ರ ಯಾರ ಮನೆಗೆ ಇರ್ತೀರಿ ನೋಡು, ಅವ್ರು ನಿಮಗೆ ಇಷ್ಟ ಆಗಂಗಿಲ್ಲ. ದೂರ ಇರ್ತಾರ ನೋಡು, ಅವರೇ ಭಾಳ ಇಷ್ಟ ಆಗ್ತಾರ ನಿಮಗೆ. ಹೋಗಿರ್ಬೇಕು ಆ ಸಸಿ ಮನ್ಯಾಗ ಒಂದು 8-10 ದಿನ ಮಾಡ್ತಾಳ ನೋಡ್ಬೇಕು. ಒಂದಿನ 1 ತಿಂಗಳಗಟ್ಲೆ ಹೋಗಿ ಆ ಸಸಿ ಮನೆಯಾಗ ಇದ್ದೀನ? ನಾವು ಬೇಕಿನೇ ಸಾಡ ಬಿಡಿಬೇಕನ್ನ ಇಲ್ಲಿ? ಸಾಕ್ಷಿ ಎಷ್ಟು ಓದತ್ತಾಳ ಅತ್ತಿಗಂತ ನಿಮ್ಗೆ ಅನಿಸ್ತಿರ್ಬೋದ್ರಿ. ಆದ್ರೆ ಮನುಷ್ಯ ಎಷ್ಟಂತ ಸಹಿಸ್ಕೋತದ ಹೇಳ್ರಿ. ಕುತ್ತಿಗೆ ಬರ್ತಾನ ಸಹಿಸ್ಕೋತದ್ರಿ. ಇರ್ಲಿ ಅಂತೇಳಿ ನಿಮ್ಮ ಮುಂದೆ ಇಸ್ತೀನಿ. ಒಂದು ಸ್ವಲ್ಪ ಬಂದಿನೇನ್ರಿ, ನಾ ಬಂದು ಹೇಳಿನೇನು ಯಾರು ಮುಂದಾರ ಹೇಳ್ರಿ ನೋಡಮಂತ. ನಮ್ಮ ಅತ್ತಿದ್ದಾಳ, ಇರ್ಲಿ ಅನ್ಬಾರ್ದು ಅಂದಂಗೆಲ್ಲ BP ಅದರಿ, ಶುಗರ್ ಅದರಿ, ನಿಂತಲೇ ಹುಚ್ಚಿ ಹೋಯ್ಕೋತಾಳ. ಆದ್ರೂ ಮಾಡ್ತೀನಿ ರೀ, ಇರ್ಲಿ ಅಂತೇಳಿ. ಅಂತ ಕುಡುಕ್ ಗಂಡನ ಜೊತೆ ಸಂಸಾರ ಮಾಡ್ಲಿಕತ್ತೀನಿ ರೀ. ಅಂದ್ರೂ ಮತ್ತೆ ಹಿಂಗಂದಾಗ ಬೇಸರ ಆಗ್ಲೇನು ಹೇಳ್ರಿ. ಅತ್ತೆ ಆದವರು ತಾಯಿ ಗತೆ ನೋಡಿದ್ರೆ ಸೊಸಿ ಆದವರು ಮಗಳ ಗತೆ ಇದ್ದೇ ಇರ್ತಾಳ ಅಂತ ನನ್ನ ಅನಿಸ್ತದ ನೋಡ್ರಿ. ನನಗಂತೂ ಅಷ್ಟು ತೋಬೋ ಅನ್ನಂಗೆ ಆಗೈತ್ರಿ ನನಗೆ. ಇದ್ರ ಬಗ್ಗೆ ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿ ಹೇಳ್ರಿ ಬೇಕಂದ್ರೆ. ಅವ್ರ ಮುಂದೆ ಹೇಳಿದ್ರೆ ಅವ್ರೇನು ಮಾಡ್ತಾರ? ಸೊಸಿ ಆಗಿದ್ದೇವ ಜಕ್ಕಸ್ ಮಾಡ್ಬೇಕು, ಅತ್ತಿಗೆ ವಯಸ್ಸಾಗ್ಯದ ಹಂಗೆಲ್ಲ ಅನ್ಬಾರ್ದು ಅಂತೇಳಿ ನಿನಗನೆ ತುಂಬಿಡ್ತಾರ. ತಗೋ ಬಂದೆಪ್ಪ ಸೀನಪ್ಪ, ಬಾ ನೋಡ್ವಾ ಇಲ್ಲಿ ನೀನ್ ಎಷ್ಟು ಬಾಯಿ ಬಿಡ್ತಾಳ ಅಂತ. ನನಗ ಎಷ್ಟರ ಸಲಿಗೆ ಕೊಟ್ಟಿರ್ಬೇಕು ನೀನು. ಒಂದ್ ಸ್ವಲ್ಪ ಮರ್ಯಾದೆ ಕೊಡ್ತಾಳ? ನೋಡಲ್ಲಿ ಹೆಂಗ್ ಬಾ ತಡ ಬಾಯಿಗೆ ಬಂದಂಗಂತ
ಮನಿ ಬಿಟ್ಟು ಹೋಗಿ ಈಗ ಅನ್ನಗತ್ತಾಳ ನನಗ. ನಾ ಮನಿ ಬಿಟ್ಟು ಹೋಗಿ ಎಲ್ಲಿ ಇರ್ಲಿ ಹೇಳಿ ನೋಡೋನು. ಅಯ್ಯವ್ವೋ, ನಾ ಮನಿ ಬಿಟ್ಟು ಹೋಗನ್ನೆ? ನಾನೇನು ನೀವೇ ಹೋಗ್ತೀನಿ ಅಂದ್ರೆ ಎಷ್ಟು ಉಟ್ಸ್ಕೊಂಡು ಹೇಳ್ತೀರಿ? ವಯಸ್ಸಾಗ್ಯದ, ಸ್ವಲ್ಪ ವಯಸ್ಸಿಗೆ ತಕ್ಕಂಗಾರ ಇರ್ರಿ. ಅಬ್ಬಬ್ಬಬ್ಬ, ಏನ್ ನಾಟಕ ಮಾಡ್ತೀರಪ್ಪ. ಅಕ್ಕಿ ಒಂಥರ ಹಾರಾಡ್ತಾಳ, ನೀವೊಂಥರ ಹಾರಾಡ್ತಿದಿ. ಒಬ್ರರ ಸೋಲ್ತಿರೆ, ಒಬ್ರರ. ಅವ್ವ, ನಿಂದು ರಕ್ತ ಸ್ವಲ್ಪ ಹಾರ್ಯದ, ನೀನರ ತಾಳ್ಮೆ ತಗೋ. ಆಕಿಂದ ಬಿಸಿ ರಕ್ತದ, ಅಕ್ಕಿ ಭಾರಿ ಪವರ್ಫುಲ್ ಇರ್ತಾಳೆ. ಈಗ ಅಕ್ಕಿ ಹಾರಾಡ್ತಾಳ. ಹಂಗ ಇಬ್ರು ಹಿಂಗ ಒಬ್ರು ಸೋಲ್ಲಾರ್ದ ಹಾರಾಡಿದ್ರಂದ್ರ ನಡು ನಾ ಏನು ಮಾಡ್ಲಿ? ಇದು ಒಂಥರ ಗಂಡಾಗಿ ಏನೇನೇನೇನು ಉಪಯೋಗಿಲ್ಲ. ಊರ್ ಮಂದಿದಾನೆ ಬಗೆಹರಿಸಿ ಬರ್ತದ ಜಗಳನ. ಇದೆ ಮನ್ಯಾಗ ನಮ್ಮ ಜಗಳ ಬಗೆಹರಿಸೋದಾಗವಲ್ದು. ಎದಕ್ ಬೇಕನೇ ತಾ ಶಾಣೆ ಇದ್ನಂದ್ರೆ ಹಿಂಗೆಲ್ಲ ಆತಿತ್ತು ನನ್ನ ಸಂಸಾರ. ನೀವಂತರೂ ಒಟ್ಟ ಸುಧಾರ್ಸಂಗಿಲ್ಲ. ಅತ್ತಿ ಸೊಸಿ ಜಗಳ ಯಾವಾಗ ಮುಗಿತದನೆ ನನಗದು ದಂಡಿನೇ ಕಾಣಿಸಲ್ಲಾಗ್ಯದ. ಮುಂದುವರ್ಸ್ರಿ, ನಿಮ್ಮ ಜಗಳ ಯಾವಾಗ ಮುಗಿತದಲ್ಲ ನಾ ಅವಾಗ ಮನೆಗೆ ಬರ್ತೀನಿ. ಬಾಯ್. ಹಂಗ ಮುಂದುವರ್ಸ್ರಿ ಜಗಳ ಅಂತೇಳಿ ಹೋಗ್ಬಿಟ್ರೆ ಹೌದಂತಾರನ? ಜಗಳ ಬಗೆಹರಿಸ್ರು ಸ್ವಲ್ಪ. ಅವನ್ ತಪ್ಪಿದ್ರೆ ಅವ್ಗೆ ಹೇಳ್ಬೇಕು, ಹೆಂಡತಿ ತಪ್ಪಿದ್ರೆ ಹೆಂಡತಿಗೆ ಹೇಳ್ಬೇಕು, ತಿಳಿಸಿ ಹೇಳಿ ಒಂದ್ ಸ್ವಲ್ಪ ಬಗೆಹರಿಸದಂತ ಇರ್ತದ ಜಗಳನ. ಏನ್ರಿ ಜಗಳ ಗತ್ತಿದ್ರೆ ಹೊರಗೆ ಹೋಗ್ತೀನಿ ಅಂದ್ರೆ ಎಷ್ಟೊತ್ತನ ಹೊರಗೆ ಹೋಗ್ರಿ ನೀವು? ಹಂಗೆ ಹೇಳ್ರಿ ನೋಡಮ್ಮ. ಮಂದಿಗೆ ನ್ಯಾಯ ಬಗೆಹರಿಸ್ತೀರಿ, ಮೊದಲು ಮನೆ ನ್ಯಾಯ ಬಗೆಹರಿಸ್ರಿ. ಯಪ್ಪ ನಮಸ್ಕಾರ. ಆಗುದಿಲ್ಲ ಅಂದ್ರೆ ಆಗುದಿಲ್ಲ. ನಿಮ್ಮ ಜಗಳ ಬಗೆಹರಿಸೋದು ಈ ಜನ್ಮದಾಗ ಆಗುದಿಲ್ಲ ಅಂತ ತಿಳ್ಕೊಂಬಿಡು. ನೋಡಿದ್ರಿ, ಗಂಡ ಯಾಕೆ ಕುಡಿತಾನಂತ ಗೊತ್ತಾಯ್ತಿಲ್ರಿ? ನಾ ಕುಡೀರಂತೇಳಿ ಮೋಟಿವೇಶನ್ ಮಾಡಾಗತ್ತಿಲ್ರಿ. ಇಲ್ಲಿ ನನ್ನ ಪರಿಸ್ಥಿತಿ ನೋಡ್ರಿ ನೀವೇ. ಯಾಕೆ ಹಿಂಗಾಯ್ತು, ಯಾಕೆ ಇವ ಶೀನಪ್ ಇಷ್ಟು ಕುಡಿತಾನ ಅನ್ನೋದನ್ನ ಸ್ವಲ್ಪ ಕೂತು ವಿಚಾರ ಮಾಡ್ರಿ. ಆಲ್ಮೋಸ್ಟ್ ಎಲ್ಲರ ಮನ್ಯಾಗೂ ಈ ಥರ ಇರ್ತದ್ರಿ ಸಿಚುವೇಶನ್. ಅತ್ತಿ ಸೊಸಿ ಜಗಳ ಯಾರೋ ಕೆಲವೊಬ್ರು ಮನ್ಯಾಗ ಇರಂಗಿಲ್ಲ ಬಿಡ್ರಿ, ಅವ್ರು ಪುಣ್ಯ ಮಾಡಿರ್ತಾರ. ಆದ್ರೆ ನಮ್ಮ ಮನೆ ಪರಿಸ್ಥಿತಿ ಅಂದ್ರೂ ಭಾಳ ಅಂದ್ರೆ ಭಾಳ ಗಂಭೀರ ಅದ ರೀ. ಅತ್ತಿನೂ ಸೋಲಂಗಿಲ್ರಿ, ಸೊಸಿನೂ ಸೋಲಂಗಿಲ್ರಿ. ಹಂಗಂದಾಗ ನಾ ಏನು ಮಾಡಬೇಕು ಹೇಳ್ರಿ? ಈಗ ಒಂದು ವೇಳೆ ಅವ್ಗೆ ತಿಳಿಸಿ ಹೇಳಿಕ್ ಹೋದ್ನಂದ್ರ ಆಕೆ ಏನು ತಿಳ್ಕೊತಾಳ್ರಿ? ಇಷ್ಟು ದಿನ ನನ್ನ ಮಗನ್ನ ಹಾಡೋದು ಬೆಳೆಸಿ ದೊಡ್ಡವು ಮಾಡಿ ಚಂದಗೆ ಬೆಳೆಸಿ ಮದುವೆ ಮಾಡಿಕೊಟ್ಟೆ. ಈಗ ತಾಯಿನೇ ಸೇರವಲ್ಲ, ಹೆಂಡತಿ ಬಂದು ನನ್ನಿಂದ ದೂರ ಆದ ನನ್ನ ಮಗ, ಎಲ್ಲ ಹೆಂಡತಿ ಮಾತೇ ಕೇಳ್ತಾನ ಅಂತೇಳಿ ಅವು ಅಂತಾಳ್ರಿ. ಆಕಿಂದು ತಪ್ಪು ಅನ್ನಂಗಿಲ್ಲ ಬಿಡ್ರಿ. ಎಲ್ಲಿ ನನ್ನ ಮಗ ಕೈ ಬಿಟ್ಟು ಹೋತಾನೇನೋ ಅಂತೇಳಿ ಆಕಿ ಮನುಷ್ಯನಾಗ ವಿಚಾರ ಮಾಡಿ ಆಕಿನೂ ನನ್ನ ಬಗ್ಗೆ ತಪ್ಪು ತಿಳ್ಕೊತಾಳ್ರಿ. ಈಗ ಹೆಂಡತಿ ಅದಕ್ಕೆ ಹೇಳ್ಬೇಕಂದ್ರ ನಾ ನಮ್ಮ ತವ್ರ ಮನೆ ಬಿಟ್ಟು ಬಂದೀನಿ, ನೀ ತಾಯಿ ಮಾತ ಕೇಳ್ತೇನು? ಒಂಚೂರು ಹೆಂಡತಿ ಅನ್ನೋದು ಮರ್ಯಾದಿಲ್ಲನು? ನಮ್ಮ ಮನೆಯವ್ರನ್ನೆಲ್ಲರನ್ನ ಬಿಟ್ಟು ಬಂದೀನಿ ಅಂತೇಳಿ ಆಕಿ ಆ ಡೈಲಾಗ್ ಹೊಡಿತಾಳ್ರಿ. ಏನು ಮಾಡ್ಬೇಕ್ರಿ? ಗಂಡು ಮಕ್ಳ ಪರಿಸ್ಥಿತಿ ಭಾಳ ವಜ್ಜದ ರೀ. ಹೆಣ್ಮಕ್ಳಾದ್ರೆ ಏನು ಮಾಡ್ತಾರ್ರಿ? ತಮ್ಮ ತವ್ರ ಮನೆ ಬಿಟ್ಟು ಬಂದಿರ್ತಾರಂದ್ರ ಇಲ್ಲಿ ಅವ್ರಿಗೆ ಸಂಬಂಧಪಟ್ಟವ್ರು ಯಾರು ಇರಂಗಿಲ್ರಿ. ಬರೀ ಅತ್ತಿ ಜೊತೆನೂ ಫೈಟ್ ಮಾಡ್ತಾರ್ರಿ, ಗಂಡನ ಜೊತೆನೂ ಫೈಟ್ ಮಾಡ್ತಾರ್ರಿ. ಭಾಳ ಅಂದ್ರೆ ಅವ್ರ ಅವ್ವ ಅಕ್ಕ ತಂಗಿಯರಿಗೆ ಫೋನ್ಯಾಗ ಮಾತಾಡಿ ಸಮಾಧಾನ ಮಾಡ್ಕೊಂಡ್ಬಿಡ್ತಾರ್ರಿ. ಆದ್ರೆ ಗಂಡು ಮಕ್ಕಳು ಏನು ಮಾಡಬೇಕು ಹೇಳ್ರಿ? ಅತ್ತಿನೂ ಇಲ್ಲೇ ಇರ್ತಾಳ ಅಂದ್ರೆ ನಮ್ಮ ಅವ್ವನೂ ಇಲ್ಲೇ ಇರ್ತಾಳ. ಸೊಸಿ ಅಂದ್ರೆ ಹೆಂಡ್ತಿನೂ ನಮಗೆ ಬೇಕು, ಈಕಿನೂ ಇಲ್ಲೇ ಇರ್ತಾಳ. ಇಬ್ಬರ ನಡುವ ಸಿಕ್ಕಾಕೊಂಡು ಸುಮ್ಮ ಅಂತಿರಲ್ಲ ಹಿಂಗ. ನಮಗನೇ ಗಂಡು ಮಕ್ಕಳು ಮನೆ ಬಿಟ್ಟು ಬೇರೆದವ್ರ ಮನೆಗೆ ಹೋದ್ರೆ ಗೊತ್ತಾಗ್ತಿತ್ತಂತ ಅದು ಭಾಳ ಬೆಸ್ಟ್ ಅನ್ನಿಸ್ತದ ನೋಡ್ರಿ ನನಗೆ. ನಮಗನೇ ಮದುವೆ ಮಾಡಿ ಕೊಟ್ಬಿಡ್ರಿ, ನಿಮ್ಮ ಮನೆಗೆ ಬಂದ್ಬಿಡ್ತೀವಿ. ಅವಾಗ ಅವ್ರಿಗೇಳು ಇವ್ರಿಗೇಳು ಏನೂ ಕಿರಿಕಿರಿನೇ ಇರಂಗಿಲ್ಲ. ಅಷ್ಟು ಹೊಯ್ಕನ್ನಂಗೆ ಆಗದ ನೋಡ್ರಿ ನನಗೆ ಇವ್ರ ಜಗಳ ಕೇಳಿ ಕೇಳಿ. ಈಗ ನೀವು ನಿಮ್ಮ ತಲೆಗೆ ಏನು ಬರ್ಲಿಕ್ಕತ್ತದ್ರಿ? ಈಗ ಯಾರ್ದು ತಪ್ಪಿರ್ತದ ಅವ್ರಿಗೆ ಹೇಳ್ಬೇಕಂತ ನಿಮ್ಗೆ ತಟಕ್ಕನೆ ಬಂತು ಈಗ ಮನುಷ್ಯನಾಗ. ಅದು ನನಗೆ ಗೊತ್ತದ. ಅದೇ ರೀ, ತಪ್ಪಿದ್ದವ್ರಿಗೆ ಹೇಳಕ್ಕೆ ಹೋದ್ರೇ ಹಿಂಗೆ ಮಾಡ್ತಾರ್ರಿ. ಏನು ಮೇಡಮ್ ಹೇಳ್ರಿ? ನೋಡಲ್ಲ ನನ್ನ ಮಗ ಎಷ್ಟು ತ್ರಾಸ ಮಾಡ್ಕೊಳಿಗತ್ತಾನ. ನಿನ್ನ ಸಂಬಂಧನೇ ಎಲ್ಲ ಆಗಿದ್ದು. ಒಂದು ಅಡಿಕೆ ಒಳಿನ ಚಟ ಇದ್ದಿದ್ದಿಲ್ಲ ನನ್ನ ಮಗನಿಗೆ. ನೀ ಬಂದಿಂದನೇ ಕುಡಿಯಕ್ಕೆ ಕಲ್ತಾವ. ನಂದೊಬ್ಬಕ್ಕಿಂತ ತಪ್ಪಿರಂಗಿಲ್ರಿ, ನಿಮ್ಮದು ಇರ್ತದ. ಒಂದು ಸ್ವಲ್ಪ ನಮ್ಗೆ ನಾವೊಂದು ತಪ್ಪು ಮಾಡಿದ್ನ ಸಾಕು, ಅದ್ರದ್ದು 10 ತಪ್ಪು ಕಂಡಿಡಿದು ಬರೀ ಬಾಯಿಗೆ ಬಂದ ಸಂತೆನ ಒದ್ರದು ಮಾಡೋದು, ಶಿಡಕ್ ಪುಡಕ್ ಮಾಡೋದು ಮಾಡಿದ್ರೆ ಯಾರು ಸಹಿಸ್ಕೋತಾರೆ ಹೇಳ್ರಿ? ಮತ್ತೆ ನಮಗೂ ಸಿಟ್ಟು ಬರ್ತದ. ಅದಕ್ಕೆ ನಾವು ವಾಪಸ್ ಅಂದ್ಗಳೇ ಜಗಳ ಆಗ್ತದ. ಗೊತ್ತಾಯ್ತ್ರಿ. ಇಷ್ಟು ಹೇಳ್ತೀನಂದ್ರ ಸುಮ್ಮತ್ರ ನೋಡಿದ್ರಿ ನೀವು? ಒಟ್ಟೆ ಸುಮ್ಮಾಗಂಗಿಲ್ರಿ ಅವರು. ನಾ ಅದಕ್ಕೆ ಹಿಂಗಾಗಿದ್ರಿ. ನಾ ಹೆಂಗಿದ್ದೆ ಗೊತ್ತೇನ್ರಿ? MBA ಗ್ರ್ಯಾಜುಯೇಟ್ ರೀ. ಒಳ್ಳೆ ಕಂಪ್ನಿ ಒಳಗೆ ಸೇಲ್ಸ್ ಮ್ಯಾನೇಜರ್ ಆಗಿದ್ದೆ ರೀ ನಾ.
ಅಲ್ಲಿ ಕಂಪ್ನಿ ಕೆಲಸ ಮಾಡಿ ಬರಬೇಕು, ಕಿರಿಕಿರಿ ಸಹಿಸ್ಕೊಂಡು ಬಂದು ಇಲ್ಲಿ ಇವ್ರದ್ದು ಮನ್ಯಾಗ ಎಂಥ ದುಡ್ಡು ಕಿರಿಕಿರಿ ರೀ. ಗಂಡು ಮಕ್ಳಿಗೆ ಏನದ್ರಿ ಹೊರಗೆ ಎಷ್ಟರ ಟೆನ್ಷನ್ ಇರ್ಲಾಕ್ರಿ ತಡ್ಕೋತಾನ್ರಿ ಒಬ್ಬ ಮನುಷ್ಯ. ಮನೆಗೆ ಬಂದ್ರೂ ಈ ಥರ ಇವು ದುಂದು ಜಗಳಾಡಕತ್ತಿದ್ರು ಅಂದ್ರೆ ಎಲ್ಲಿ ಹೋಗ್ಬೇಕು ಹೇಳ್ರಿ ಆ ಮನುಷ್ಯ. ಹಂಗಾಗಿ ನಾವು ಇದಕ್ಕೆ ತೇರಾಗಿ ನಿಂತ್ಬಿಟ್ಟಿವಿ ನೋಡ್ರಿ. ಅವ್ವ ನೀನೇ ಒಂದು ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬಿಡವ್ವ. ಆಕೆಗೆ ತಿಳುವಳಿಕೆ ಇಲ್ಲ, ಸಣ್ಣಕ್ಕಿದ್ದಾಳ ಅಂತೇಳಿ ಒಂದು ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕೊಂಡು ಬೈದು ಬುದ್ಧಿ ಹೇಳಿ ಕೆಲಸ ಮಾಡಿಸ್ಕೋ, ಮಾಡ್ತಾಳೆ ಸೂಕ್ಷ್ಮ ರೀತಿಯಿಂದ ಹೇಳಿ. ಹಂಗೆ ಶಿಡಕ್ ಮಾಡ್ಬಿಡವ್ವ. ಅವ್ವ ನೋಡವ್ವ, ನನಗೆ ಹೇಳಕ್ ಬತ್ತೇನು ಬುದ್ಧಿ ಅಂದ್ರ ನಾನೇ ಶಿರ್ಕ್ ಮಾಡ್ತೀನೇನು? ನೀನೇಂತ ಭಾಳ ಒಳ್ಳೆಕಿದ್ದಾಳನ, ಎಲ್ಲ ತಪ್ಪು ನನ್ನ ಮೇಲೆ ಬಂತು ನೋಡಿ. ಈಗ ಅಂದ್ರ ಮಗನೇ ಹಿಂಗೆ ಮಾತಾಡಿದ್ರ ಯಾರ ಮುಂದೆ ಹೋಗಿ ಹೇಳ್ಬೇಕು ನಾವು? ಹಂಗಲ್ಲವು, ನಾ ಹಂಗೆ ಹೇಳಕತ್ತಿಲ್ಲ. ಒಂದು ಸ್ವಲ್ಪ ನಾ ಹೇಳಿದ್ರ ತಿಳ್ಕೊ. ಗೊತ್ತಾಯ್ತು ಅವರಪ್ಪು, ನೀ ಎಷ್ಟೇ ಇದ್ರು ಹೆಂಡತಿ ಕಡೆನೇ ವಾಲ್ತಿ ಅಂತೇಳಿ ನನಗೆ ಗೊತ್ತಾಯ್ತು. ಸೊ ಇವನು ನಡಿ ಸಾಕ್ಷಿ, ನೀನರ ಒಂದು ಸ್ವಲ್ಪ ಸಹಿಸ್ಕೊಂಡು ಹೋಗು ಮಾರಾಯ. ತಾಯಿಯಾಗಿ ದೊಡ್ಡಕ್ಕಿದ್ದಾಳ, ಒಂದು ಮಾತಂದ್ರೂ ಏನಾಗಂಗಿಲ್ಲ ಅಂತೇಳಿ ಸುಮ್ಮಿದ್ರನಿಂದ ಗಂಟೆ ಏನು ಹೋಗ್ತದಪ್ಪ. ನಿಮ್ಮವ್ವ ಬೈದ್ರ ನೀ ಸುಮ್ಮಿರ್ತಿದ್ದಿಲ್ಲ, ಹಂಗೆ ಅವ್ವನೇ ಅಂತ ತಿಳ್ಕೊಂಡು ನಿಮ್ಮ ಒಂದು ಸ್ಥಾನದಾಗ ಇಟ್ಟು ಅತ್ತೇನು ನೋಡಿದ್ರೆ ಜಗಳ ಯಾಕೆ ಬರ್ತಾವ? ನಾ ಏನು ಸುಮ್ಮನೆ ಜಗ ತೆಗಿಯಂಗಿಲ್ರಿ. ನನಗೇನು ಜಗ ತೆಗಿಲಿಕ್ಕೆ ಹುಚ್ಚಿಡ್ದದನು? ನಾನು ಎಲ್ಲ ಹೊಂದ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಅವ್ವನ ಗತೆನೇ ಮೊದಲು ನೋಡ್ತಿದ್ದೆ. ಅವ್ರು ಯಾವಾಗ ನನಗೆ ಹೊರಗಿಟ್ಟು ನೋಡ್ಲಿಕ್ಕತ್ತಿದ್ರು ನೋಡು, ಅವಾಗ ನಾನು ಹಿಂಗೆ ಮಾಡ್ಲಿಕ್ಕತ್ತಿ ನೋಡ್ರಿ. ನೋಡವ್ವ ಹೇಳ್ತೀನಿ ಕೇಳು, ತಪ್ಪು ತಿಳ್ಕೊಬೇಡ. ಈಗಿನ ಕಾಲದಾಗ ಸ್ವಸ್ಥರು ಯಾರು ನೋಡಂಗಿಲ್ಲ. ಆಕೆ ಎಷ್ಟು ನಿನಗೆ ಮಾಡ್ತಾಳ. ನಿನಗೆ ಆರಾಮಿಲ್ಲಾರ್ದಾಗ ಒಂದು ವೇಳೆ ಎಲ್ಲ ಸೀರೆಯಾಗ ಮಾಡ್ಕೊಂಡ್ರು ಬೆಳಿತಾಳೆ, ಇನ್ನೂ ಅನ್ನಂಗಿಲ್ಲ. ಅಂಥ ಸೊಸಿ ಸಿಗಾಕ ಪುಣ್ಯ ಮಾಡಿರಿ, ಹೊಂದ್ಕೊಂಡು ಹೋಗು ಅಂತ ನಾ ಹೇಳ್ತೀನಿ ನೋಡುವ ನಿನಗೆ. ಹೊಂದ್ಕೊಂಡು ಹೋಗ್ಬಿಡು. ಹೌದಪ್ಪ, ಅಂತ ಸೊಸಿ ಸಿಗಾಕ ನಾ ಪುಣ್ಯ ಮಾಡೀನಿ. ನನ್ನಂತ ಅತ್ತಿ ಸಿಗಾಕಕ್ಕೆ ಪಾಪ ಮಾಡ್ಯಾಳಲ್ಲ. ನಾ ಎಲ್ಲಿ ಹಂಗಂದ್ ಯವ್ವ, ಹೊಂದ್ಕೊಂಡು ಹೋಗು ಅಂದೆ ಅಷ್ಟೇ. ಅವ್ರು ಈ ಜನ್ಮದಾಗ ನನ್ನ ಜೊತೆ ಹೊಂದ್ಕೊಂಡು ಹೋಗ್ಲೇಳ್ರಿ, ಹಂಗೆ ಡಿಸೈಡ್ ಮಾಡಿಬಿಟ್ಟಾರ ಅವರು. ಇಷ್ಟಿಷ್ಟು ಕೈ ಇಲ್ಲೇನಾದ್ರೂ ಫೋನ್ ತಗೊಳ್ಳೋದು, ಹಚ್ಚೋದು, ಬರೇ ಒಂದು ತಾಸುಗಟ್ಲೆ ಮಕ್ಕಳ ಜೊತೆ ಮಾತಾಡೋದು, ಎಲ್ಲ ಚಾಡ ಹೇಳೋದು, ಬರೀ ಇದೇ ಆಯ್ತು ಅವ್ರದ್ದು. ಮಕ್ಕಳ ಜೊತೆ ಫೋನ್ ಹಚ್ಚಿ ಮಾತಾಡಿದ್ರೆ ಬರೀ ನಿಂದ ಚಾಡನೇ ಹೇಳ್ತೇನೆ ಅಂತ ತಿಳ್ಕೊತೇನು? ನಮಗೆ ಬೇರೆ ವಿಷಯನೇ ಇರಂಗಿಲ್ಲ ನೋಡು ಮಾತಾಡ್ಲಿಕ್ಕೆ. ಇದು ಮುಗಿಯದ ಕತೆ. ಕಂಟಿನ್ಯೂ ಎಂಜಾಯ್ ಯುವರ್ ಸೆಲ್ಫ್. ಜಗಳ ಮಾಡ್ರಿ, ಎಂಜಾಯ್ ಮಾಡ್ರಿ. ಬಾಯ್, ನಾ ಹೋಗಿ ಬರ್ತೀನಿ. ಹಿಂಗಂದು ಹೋಗ್ಬಿಡ್ತೀನಿ ನೋಡಿ ಚಿನ್ನಪ್ಪ. ಒಟ್ಟ ಮನಿದಂದ್ರೆ ಏನು ಹಚ್ಕೊಳಂಗಿಲ್ಲ ಅಂತೀರಿ. ಹೌದೌದು, ನಾ ಮನೇದೇನು ಹಚ್ಕೊಳಂಗಿಲ್ಲ, ನನಗೇನು ಜವಾಬ್ದಾರಿ ಇಲ್ಲ. ನೀವು ಜಗಾಡ್ರಿ, ಆರಾಮಿರ್ರಿ. ಬಾಯ್. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ ಇಲ್ಲ ಮುಲಾಮು. ನೋಡ್ರಿ ಈಗ ಮತ್ತೆ ಅಲ್ಲೇ ಹೋಗ್ತಾರೆ ಕುಡಿಲಿಕ್ಕೆ ಅವ್ರು. ಸುಮ್ಮಿರ್ಬೇಕು. ಮತ್ತೆ ಎದಕ್ಕೆ ಜಗಳ ತೆಗದಿದಿ? ಅಯ್ಯ, ಮತ್ತೆ ನನ್ನ ಮೇಲೆ ಬರ್ತಿರಲಿಲ್ಲ. ಫಸ್ಟ್ ಯಾಕೆ ತೆಗದ್ರಿ ಜಗಳ? ನಾ ತೆಗದ್ನೆ, ನೀವು ತೆಗದ್ರಿ? ಏವ್ವ, ನಿನ್ನ ಬಾಯಿ ಬೀಳಕ್ ಆಗಂಗಿಲ್ಲ ತಾಯಿ. ನಿನ್ನ ಬಾಯ ಮೊದಲೇ ಬೊಂಬಾಯಿ ಇದ್ದಂಗ. ನಾವ ಸಂಬಾಯ್ತು ಮಂದಿ, ನಮಗ ಇಂಥವೆಲ್ಲ ಆಗಿ ಬರಂಗಿಲ್ಲವ ಯವ್ವ. ನಿನ್ನ ಬಾಯಿಗೆ ಬೀಳದ ಒಲ್ಲೆ, ಸುಮ್ಮಿದ್ದು ಬಿಡ್ತೀನಿ ನಾನೇ. ನೋಡ್ರಿ ಸಂಬಾಯ್ತು ಮಂದಿ ಹೆಂಗಿದ್ದಾರಂತ. ಜಗಳನ ಫಸ್ಟ್ ನಾ ತೆಗದ್ನೇನು ಅವ್ರು ತೆಗದಾರ್ರಿ? ಹೇಳ್ರಿ ನೋಡಮ್, ನೀವೇ ಕಮೆಂಟ್ ಮಾಡಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಟೆನ್ ಅಂತ ಹೊಡೀರಿ. ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.